ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾನೊಂದು ಸುಂದರವಾಗಿರುವಂಥ ಮೋಡ್ರನ್ ಕಲ್ಲಿನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ನಾನು ಮೋಡ್ರನ್ ಕಲ್ಲಿನ ಮನೆ ಅಂತಿದ್ದೀನಿ ಅಂತ ಈ ವಿಡಿಯೋ ಫುಲ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಈ ಮನೆ ಇರೋದು ಬಂದು ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂಥ ರತ್ನಗಿರಿ ಗ್ರಾಮಕ್ಕೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಹಲುಪ್ನಹಳ್ಳಿಯಲ್ಲಿದೆ. ಈಗ ಮನೆಗಳಿಗೆಲ್ಲ ಮಾಡ್ರನ್ ಲುಕ್ ಕೊಡೋದಕ್ಕೆ ಟೈಲ್ಸ್ ಅಂತೆ, ಆಮೇಲೆ ಮಾಡ್ರನ್ ಲುಕ್ ಕೊಡುವಂಥ ವಾಲ್ಪೇಪರ್ಸ್, ಪೇಂಟ್ ಅದೆಲ್ಲನೂ ಯೂಸ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ಅವರು ನ್ಯಾಚುರಲಾಗಿ ಸಿಗುವಂತಹ ಕಲರ್ಸ್ನೇ ಯೂಸ್ ಮಾಡಿದ್ದಾರೆ. ಆಮೇಲೆ ಟಾಪ್ಗೂ ಅಷ್ಟೇ ಬಂಡೆಕಲ್ಲೇ ಹಾಕ್ಸಿರೋದು. ಅದಕ್ಕೆ ಕ್ಯೂರಿಂಗ್ ಹಾಕೋದಕ್ಕೆ ಹಳ್ಳೆಕಾಯಿ, ಸುಣ್ಣ ಮತ್ತು ಬೆಲ್ಲ ಈ ಥರ ಹಳೆ ಕಾಲದ ವಸ್ತುಗಳನ್ನೇ ಉಪಯೋಗಿಸಿದ್ದಾರೆ. ಅದಂತೂ ತುಂಬ ಇಷ್ಟ ಆಯಿತು ನನಗೆ. ಒಂದು ಮನೆ ಕಟ್ಟೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಮನೆ ಕಟ್ಟು ನೋಡು ಮತ್ತು ಮದುವೆ ಮಾಡಿ ನೋಡು ಅಂತ. ಇವೆರಡೂ ತುಂಬ ಕಷ್ಟವಾಗಿರೋ ಕೆಲಸನೇ. ಅದರಲ್ಲೂ ಮನೆ ಕಟ್ಟೋ ವಿಷಯ ಅಂತ ಅಂದರೆ ತುಂಬ ಕನಸುಗಳಿರುತ್ತೆ ಅಲ್ವಾ, ಇದನ್ನ ಇಲ್ಲೇ ಇರಬೇಕು, ಅದನ್ನು ಅಲ್ಲೇ ಕಟ್ಟಿಸಿರ್ಬೇಕು ಅಂತ. ಹಾಗಾಗಿ ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗೋಕ್ಕಾಗೋದೇ ಇಲ್ಲ. ಈ ಸ್ಟೇ ಹೋಮಲ್ಲಿ ಇನ್ನೊಂದು ಫೆಸಿಲಿಟಿ ಏನಂದರೆ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಕ್ಯಾರಮ್ಮು ಮತ್ತು ಲೂಡೋ, ಹಾವು ಏಣಿ, ಹಾಗೆ ಮಿನಿ ಲೈಬ್ರರಿ ಕೂಡ ಇದೆ. ತುಂಬ ಬುಕ್ಸ್ ಎಲ್ಲ ಅವೈಲಬಲ್ ಆಗಿದ್ದಾವೆ. ಎಂಥ ಸುಡು ಬೇಸಿಗೆಯಲ್ಲಿ ಬಂದ್ರೂ ಈ ಮನೆ ಒಳಗಡೆ AC ಹಾಕೋ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಅಷ್ಟು ತಣ್ಣಗಿರುತ್ತೆ. ನಾನು ಅನ್ಕೊತಿದ್ದೆ ಬರೀ ಕಲ್ಲಿಂದನೇ ಕಟ್ಟಿದಾರಲ್ಲ, ಬಿಸಿಗೆ ಇನ್ನೂ ಜಾಸ್ತಿ ಹೀಟ್ ಇರ್ಬೋದು ಮನೆ ಅಂತ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಕೂಲ್ ಇದೆ ಅಂತ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಟ್ರಾಕ್ಟಿವ್ ಏನು ಅಂದರೆ ಕಲ್ಯಾಣಿ. ಇದನ್ನು ಬಂದು ರತ್ನಗಿರಿಲಿರುವಂಥ ಕಲ್ಯಾಣಿ ನೋಡ್ಬಿಟ್ಟು ಸರ್ ಪ್ಲಾನ್ ಮಾಡಿದ್ರಂತೆ, ಈ ಥರದ್ದು ನಮ್ಮನೆ ಹತ್ರನೂ ಒಂದು ಕಟ್ಟಿಸ್ಕೊಬೇಕು ಅಂತ. ತುಂಬ ಚೆನ್ನಾಗಿದೆ ಅಲ್ವಾ. ಅವ್ರು ಬೇಕಂದಿದ್ರೆ ಸ್ವಿಮ್ಮಿಂಗ್ ಪೂಲ್ನೇ ಕಟ್ಟಿಸ್ಕೋಬೋದಿತ್ತು, ಬಟ್ ಅವರು ಹಳೆ ಕಾಲದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಆ ವಿಷಯದಲ್ಲಂತೂ ಸರ್ನ ತುಂಬಾ ಹೊಗಳ್ಬೇಕು ನಾವು. ನೋಡಿ, ತುಂಬ ಚೆನ್ನಾಗಿದೆ ಕಲ್ಯಾಣಿ. ಹಾಗೆ ಇಲ್ಲಿರುವಂಥ ಗಣೇಶ ಹಾಗೆ ದೇವಿ ಮೂರ್ತಿ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ಕಲ್ಯಾಣಿಗೆ ಅವರು ಪೈಪ್ ಕನೆಕ್ಷನ್ ಕೊಟ್ಟು ನೀರು ಬಿಡ್ಬೋದಿತ್ತು, ಬಟ್ ಅವರು ನ್ಯಾಚುರಲ್ ಆಗಿ ಮಳೆಯಿಂದ ಬರೋ ನೀರಿಂದನೇ ತುಂಬಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಲ ಐಡಿಯಾ. ಪುಟ್ಟ ಅರಮನೆ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಏನು ವಿಶೇಷತೆ ಇದೆ ಅಂದರೆ, ಇದರಲ್ಲಿ ಬರೀ ಕಲ್ಲನ್ನೇ ಉಪಯೋಗಿಸಿ ಕಟ್ಟಿರೋದು. ಬರೀ ಕಟ್ಟೋದಕ್ಕಷ್ಟೇ ಅಲ್ಲದೆ ಮೇಲ್ಗಡೆ ಮೋಲ್ಡ್ ಹಾಕೋದಕ್ಕೂ ಮತ್ತು ಫ್ಲೋರ್ಗೂ ಕೆಳಗಡೆ ಎಲ್ಲದಕ್ಕೂ ಕಲ್ಲನ್ನೇ ಉಪಯೋಗಿಸಿದ್ದಾರೆ. ಆಮೇಲೆ ಬೆಡ್ ಕೂಡ ಅಷ್ಟೇ ಕಲ್ಲಿಂದನೇ ಕಟ್ಟಿ ಅದ್ರ ಮೇಲೆ ಒಂದು ಬೆಡ್ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಈ ಮನೆ ನೋಡೋದಕ್ಕೆ. ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಮನೆ ಒಳಗಡೆ, ನೋಡೋಣ ಹೆಂಗಿದೆ ಅಂತ.
ಹೌಸ್ಗೋಸ್ಕರ ಸರ್ಚ್ ಮಾಡ್ತಿದ್ರೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ನೀವು ಇದನ್ನು ಆನ್ಲೈನಲ್ಲಿ ಬೇಕಿದ್ರೂ ಬುಕ್ ಮಾಡ್ಬೋದು. ಇಲ್ಲಿ 3 ಮಾಸ್ಟರ್ ಬೆಡ್ರೂಮ್ಸ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಗೂಗಲಲ್ಲಿ ಬಂದು ಇದ್ರ ನೇಮು ಮಧುಗಿರಿ ಕ್ಯಾಸ್ಟಲ್ ಅಂತ. ಮಧುಗಿರಿ ಕ್ಯಾಸ್ಟಲ್ ಅಂತ ಸರ್ಚ್ ಮಾಡಿ ನೋಡಿ. ಅಲ್ಲಿ ಬೇಕಂದ್ರೂ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು ನೀವು. ಅಥವಾ ಈ ಸರೌಂಡಿಂಗ್ಸ್ ಯಾರಾದರೂ ಫಂಕ್ಷನ್ಸ್ ಮಾಡ್ತಿದ್ದೀರಾ ಅಥವಾ ಮದುವೆ ಮಾಡ್ತಿದ್ದೀರಾ ಅಂದರೆ ಫ್ರೆಂಡ್ಸ್ಗೆಲ್ಲನೂ ಬೇಕಂದರೆ ನೀವು ಗೆಸ್ಟ್ ಹೌಸ್ನ ಬುಕ್ ಮಾಡ್ಬೋದು. ವಿತ್ ಫುಡ್ಡು ವಿತೌಟ್ ಫುಡ್ ಕೂಡ ಅವೈಲಬಲ್ ಆಗಿರುತ್ತೆ ಇಲ್ಲಿ. ಇದು ಬಂದು ಹಳ್ಳಿಲಿದೆ, ಫೆಸಿಲಿಟೀಸ್ ಹೆಂಗಿರುತ್ತೋ ಏನೋ ಅಂತ ಹೆದರ್ಕೊಳ್ಳೋಂಗೆ ಇಲ್ಲ. ಯಾವ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ಲ. ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ. ಇಂಡೋರ್ ಗೇಮ್ಸ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಒಂದು ಸತಿ ಸ್ಟೇ ಮಾಡಿ ನೋಡಿ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.